ಧಿಕ್ಕಾರ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಇವತ್ತು ರಾಜ್ಯದಲ್ಲಿರುವಂತಹ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆ ಒಳಗ ಮಹಿಳೆಯರ ಓಟುಗಳನ್ನ ಕಬಳಿಸ್ಕೊಳ್ಳಕ್ಕೆ ಯಾವ ರೀತಿ ಮೋಸ ಮಾಡ್ತಂದ್ರ ಪ್ರತಿಯೊಂದು ಯೋಜನೆ ಒಳಗೂ ತಮ್ಮ ಹೆಣ್ಣು ಮಕ್ಕಳ ಹೆಸರನ್ನ ಬಳಸ್ಕೊಂಡ್ರು ಇವರು. ಭಾಗ್ಯ ಜ್ಯೋತಿ, ಸ್ತ್ರೀ ಶಕ್ತಿ, ಆಮೇಲೆ ಮತ್ತು ಗೃಹಲಕ್ಷ್ಮಿ, ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳ ಹೆಸರು ಬಳಸ್ಕೊಂಡು ಇವತ್ತು ರಾಜ್ಯದೊಳಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳ ನಡೀತಾ ಇದೆ. ಇವತ್ತು ಅವ್ರಿಗೆ ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ. ಅದೇ ಭಾಜಪ ಸರ್ಕಾರ ಇದ್ದಾಗ ಭಾಜಪ ಸರ್ಕಾರ ಇರುವಂತ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹತ್ಯೆ ಆಯ್ತು, ಏನೋ ಆತ್ಮಹತ್ಯೆ ಮಾಡ್ಕೊಂಡು ತನ್ನ ವ್ಯವಹಾರಕ್ಕೆ ಸತ್ತ ಅಂದ್ರೆ ಇಡೀ ಇವ್ರ ಪಟಾಲಂಗನೆ ಎತ್ಕೊಂಡು ಕಿತ್ಕೊಂಡು ಓಡ್ ಬರ್ತಾ ಇತ್ತು. ಗೋರಿ ಒಳಗಿರುವಂತ ಇಂದಿರಾ ಗಾಂಧಿ, ನೆಹರು ಕೂಡ ಎತ್ತೋಡ್ ಬರ್ತಿದ್ರು. ಇವತ್ತು ಒಂಟಮೂರಿ ಒಳಗ ಏನಾಯ್ತು, ಒಬ್ಬ ಪೌರ ಕಾರ್ಮಿಕ ಮಹಿಳೆ ದಿನ ಬೆಳಗಾದ್ರೆ ಇವ್ರ ಮನೆ ಅಂಗಳವನ್ನ ಇವ್ರು ಮಾಡಿರುವಂತ ಕೊಳಕನ್ನ ಬಳದು ಸ್ವಚ್ಛ ಮಾಡುವಂತ ಮಹಿಳೆಯ ಮೇಲೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಅವರು ದೌರ್ಜನ್ಯ ಮಾಡಿದ್ರು. ಇವತ್ತು ಎಲ್ಲದ ಕಾಂಗ್ರೆಸ್ ಸರ್ಕಾರ? ಯಾವ ಒಬ್ಬ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ಬಂದ್ರೇನಲ್ಲಿ ಇಲ್ಲ. ಇವತ್ತು ಈ ಇಂಥ ಸಂದರ್ಭದೊಳಗೆ ಇವರಿಗೆ ಮಹಿಳೆಯರು ಬೇಕಾಗಿಲ್ಲ, ಓಟ್ ಬೇಕಾದ್ರೆ ಮಾತ್ರ ಮಹಿಳೆಯರನ್ನ ಬಳಸ್ಕೊಳ್ಳುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಜನ ಅವ್ರನ್ನ ಆದಷ್ಟು ಬೇಗ ಈ ಸರ್ಕಾರದಿಂದ ಕಿತ್ತೋಗುದು, ಮತ್ತೊಮ್ಮೆ ಭಾಜಪ ಸರ್ಕಾರವನ್ನ ತರಬೇಕು. ಭಾಜಪ ಸರ್ಕಾರ ಇದ್ದಾಗ ಮಾತ್ರ ಮಹಿಳೆಯರು ಸುರಕ್ಷಿತವಾಗಿರ್ತಾರ ಅನ್ನುವಂತಹ ಒಂದು ಭರವಸೆಯನ್ನ ನಾನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವಕಾಶ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು